ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಜಿಲ್ಲೆಯ ಹೆಸರಲ್ಲಿ ಕೊನೆಗೂ ಹಠ ಸಾಧಿಸಿದ ಕನಕಪುರ ಬಂಡೆ. ಹೆಸರು ಬದಲಾದ ತಕ್ಷಣ ರಸ್ತೆಗಳಿಗೆ ಚಿನ್ನದ ತಗಡು ಹಾಕ್ತಾರಾ? ರಾಮನಗರ ಟು ಬೆಂಗಳೂರು ದಕ್ಷಿಣ ಬದ್ಧ ವೈರಿಗಳ ನಡುವೆ ನಡೀತಾ ಇದೆ ಸಮರ. ಇದೇ ಈ ಹೊತ್ತಿನ ವಿಶೇಷ. ರಾಮನಾಮ ಬದಲು. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಮತ್ತು ದಳಪತಿ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ವೈರತ್ವ ಎಂಥದ್ದು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಕಾಲಕ್ಕೆ ಬದ್ಧ ವೈರಿಗಳಾಗಿದ್ರು, ಬದಲಾದ ಕಾಲಘಟ್ಟದಲ್ಲಿ ಮಿತ್ರರಾಗಿದ್ರು. ರಾಜಕೀಯದಲ್ಲಿ ಯಾರೋ ಶಾಶ್ವತ ಮಿತ್ರರಲ್ಲ, ಶತ್ರುಗಳು ಅಲ್ಲ ಅನ್ನೋ ಮಾತಿದೆ. ಅದಕ್ಕೆ ಡಿಕೆ ಎಚ್.ಡಿ.ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಇಬ್ಬರ ನಡುವೆ ನೇಮ್ ಚೇಂಜ್ ಯುದ್ಧ ನಡೀತಾ ಇದೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು, ಏನು ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನಲ್ಲಿ ಯಾರನ್ನ ಕೇಳೋಂಥ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ. ನಮ್ಗೆ ಅದನ್ನು ಮಾಡೋದು ಹೆಂಗೆ ಅಂತ ಗೊತ್ತು. ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಕೇಳಿಸಿಕೊಂಡ್ರಲ್ಲ, ಕಾಂಗ್ರೆಸ್ ಟ್ರಬಲ್ ಶೂಟರ್ ಕನಕಪುರ ಬಂಡೆ. ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಹೇಳಿದ್ರು ಅನ್ನೋದನ್ನ ಸುಮಾರು 2 ತಿಂಗಳು 3 ದಿನದ ಹಿಂದೆ, ಅಂದ್ರೆ ಮಾರ್ಚ್ 20, 2025ರಂದು ರಾಮನಗರ ಜಿಲ್ಲೆ ಮರುನಾಮಕರಣ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಆಗ ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆಶಿ, ಹೆಸರು ಬದಲಾವಣೆ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತು, ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೂ ಬದ್ಧ ವೈರಿ ವಿರುದ್ಧ ಹಠ ಸಾಧಿಸಿದ ಕನಕಪುರ ಬಂಡೆ. ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಗೆದ್ದ ಡಿಕೆ ಶಿವಕುಮಾರ್. ಹೆಸರು ಬದಲಾವಣೆ ಅನ್ನೋದು ರಾಜ್ಯ ಪಟ್ಟಿಯಲ್ಲಿ ಬರೋ ವಿಚಾರ. ನಾವು ಕೇಂದ್ರಕ್ಕೆ ಮಾಹಿತಿ ನೀಡಬೇಕಿತ್ತು, ಅದರಂತೆ ನಾವು ನಡೆದುಕೊಂಡಿದ್ದೇವೆ. ನೋಡ್ತಾ ಇರಿ, ಹೆಸರು ಬದಲಾಗುತ್ತೋ ಇಲ್ವೋ ಅಂತ ಡಿಕೆಶಿ ಸವಾಲ್ ಹಾಕಿದ್ರು. ಇದೇ ರೀತಿ ಹಿಡಿದ ಹಠವನ್ನ ಬಿಡದೆ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಕೊನೆಗೂ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿದ್ದಾರೆ. ಈ ಮೂಲಕ ರಾಜಕೀಯ ಬದ್ಧ ವೈರಿ ಎಚ್.ಡಿ.ಕೆ ವಿರುದ್ಧ ನಡೀತಿದ್ದ ನೇಮ್ ಚೇಂಜ್ ವಾರ್ನಲ್ಲಿ ಮೇಲುಗೈಯನ್ನ ಸಾಧಿಸಿದ್ದಾರೆ. ಅವರ ಮುಖಭಾವದಲ್ಲೇ ಅದು ಕಂಡು ಬರ್ತಿತ್ತು. ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಕಾತುರವಾಗಿದ್ದೀರಿ, ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗೆ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ, ಅದಾಗಲು ಮುಂದುವರಿದಿದೆ. ರಾಮನಗರ ಹೆಸರು ಬದಲಾವಣೆಗೆ ದಳಪತಿ ಫುಲ್ ಗರಂ. ಕೆಂಗಲ್ ಹೆಸರಿಟ್ಟಿದ್ದರೂ ಮೆಚ್ಚಬಹುದಿತ್ತು ಎಂದ ಎಚ್.ಡಿ.ಕೆ. ಎರಡು 2006-07ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿತ್ತು. ಅಂದಿನಿಂದ ಇಂದಿನವರೆಗೆ ರಾಮನಗರ ಅಂತಲೇ ಕರೆಸಿಕೊಳ್ತಿತ್ತು. ಇಂಥ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾಯಿಸುವುದಕ್ಕೆ ಕುಮಾರಸ್ವಾಮಿ ಹಿಂದಿನಿಂದಲೂ ವಿರೋಧವನ್ನ ವ್ಯಕ್ತಪಡಿಸ್ತಾನೇ ಇದ್ರು. ಯಾವ ಕಾರಣಕ್ಕೆ ಇವರು ಹೆಸರನ್ನ ಬದಲಾಯಿಸಿದ್ದಾರೆ? ಹೆಸರು ಬದಲಾದ ತಕ್ಷಣ ರಸ್ತೆಗಳಿಗೆ, ಇನ್ನು ಮನೆಗಳಿಗೆ ಚಿನ್ನದ ತಗಡನ್ನ ಹಾಕಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ರಾಜ್ಯದ ಮತ್ತೊಬ್ಬ ಮಾಜಿ ಸಿಎಂ ವಿಧಾನಸೌಧ ಕಟ್ಟಿದ ಕೆಂಗಲ್ ಹನುಮಂತಯ್ಯ ಹುಟ್ಟಿದ ಜಿಲ್ಲೆ ಇದು, ಅವರ ಹೆಸರಾದ್ರೂ ಇಡಬಹುದಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು
ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಕೇಳ್ತಾರಲ್ಲ. ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ, ಏನು ಕೊಡುಗೆ? ಆಯ್ತಪ್ಪ, ರಾಮನಗರ ಜಿಲ್ಲೆ, ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನು ನಾನು ಹೇಳೋದು. ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಆ ಕೆಂಗಾಲನ್ ಮತ್ತೆ ಏನಾದ್ರು ಜಿಲ್ಲೆ ಅಂತಂದ್ರೆ ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವಾ? ಹಿಂದಿನಿಂದಲೂ ಹೆಸರು ಬದಲಾವಣೆಗೆ ಹಟ್ ಮೂರರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದಾದ ಬಳಿಕ ನಡೆದ ಲೋಕಸಭೆಯ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಸೋತು ಹೋಗಿದ್ರು. ಅಲ್ಲಿಂದ ಡಿಕೆ ಎಚ್ಡಿಕೆ ನಡುವೆ ರಾಮನಗರ ಹೆಸರು ಬದಲಾವಣೆಯ ಸಮರ ಆರಂಭವಾಯಿತು. ಸುಮಾರು 1 ವರ್ಷದ ಹಿಂದೆ ಮೊದಲ ಬಾರಿಗೆ ಹೆಸರು ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂತು. ಅಂದಿನಿಂದ ರಾಮನಗರದ ಹೆಸರು ಬದಲಾವಣೆ ಆಗುವವರೆಗೆ ಡಿಕೆಶಿ ಸುಮ್ಮನೆ ಕೂರಲೇ ಇಲ್ಲ. ಹಿಡಿದ ಹಠ ಸಾಧಿಸಿ ತೀರಲೇಬೇಕು ಅಂತ ಹೋರಾಟ ನಡೆಸಿದ್ರು. ಹಿಂದೆ ಕೇಂದ್ರ ಸರ್ಕಾರ ರಾಜ್ಯದ ಪ್ರಸ್ತಾಪನೆಯನ್ನ ಹಿಂದಕ್ಕೆ ಕಳಿಸಿದಾಗ ಡಿಕೆ ಶಿವಕುಮಾರ್ ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ ನೀವೇ ನೋಡಿ. ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟು. ಅವರು ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ, ಕೆಲವರೆಲ್ಲ ಇಲ್ಲಿ ಮಿನಿಸ್ಟರ್ಗಳಿದಾರಲ್ಲ, ಇನ್ಯಾರು ಅವರೆಲ್ಲ ಹೋಗಿ ಏನೋ ಪಾಪ ಪ್ರಯತ್ನ ಪಟ್ಟು ಏನೋ ಬರ್ಸಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬರ್ದಿದ್ರು. ಅವ್ರದ್ದೇನು ಕೇಳೋ ಅವಶ್ಯಕತೆನೂ ಇಲ್ಲ. ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್, ಇದು ನಮಗೂ ಕಾನೂನು ಗೊತ್ತಿದೆ. ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ. ನೀವು ಹೆಸರು ಹಾಕಬೇಕಾದ್ರೆ ಒಂದು ಅಫಿಡವಿಟ್ ಮಾಡಿಕೊಂಡು ಹೆಸರು ಬದಲಾವಣೆ ಮಾಡ್ಕೋಬೋದಂತೆ. ಇದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ರೀ. ಅದು ಇರಲಿ. ಅವರು ದ್ವೇಷದ ರಾಜಕಾರಣ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದು ರಾಮನಗರದ ಮಹಾಜನತೆ ಮೇಲೆ ಯಾವ ರೀತಿ ಇದು ಗದಪ್ರವಾಹ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಹೆಸರು ಬದಲಾವಣೆ ವಿಚಾರದಲ್ಲಿ ಬದ್ಧ ವೈರಿಗಳ ಜಿದ್ದಿನ ಸಮರ. ಸರ್ವನಾಶಕ್ಕೆ ನಾಂದಿ ಎಂದಿದ್ದ ಎಚ್ಡಿಕೆ ವಿರುದ್ಧ ಸಿಡಿದೆದ್ದ ಬಂಡೆ. ರಾಮನಗರದ ಹೆಸರು ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದ ದಿನದಿಂದಲೂ ದಳಪತಿ ಕನಕಪುರ ಬಂಡೆ ನಡುವೆ ವಾಕ್ಸಮರ ನಡೀತಾನೇ ಇತ್ತು. ಒಂದು ವೇಳೆ ಹೆಸರು ಬದಲಾವಣೆಗೆ ಕೈ ಹಾಕಿದ್ರೆ ಅವರ ರಾಜಕೀಯ ಪತನ ಶುರುವಾದಂತೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿದ್ದ ಡಿಕೆಶಿ, ಸರ್ವನಾಶ ಮಾಡೋದೇ ಕುಮಾರಸ್ವಾಮಿಯ ರಾಜಕೀಯ, ಮಾಡಲಿ ಬಿಡಿ ಅಂತ ಹೇಳಿದ್ರು. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಮುಂದಕ್ಕೆ ಅದನ್ನು ಯಾವ ರೀತಿ 2006ರಲ್ಲಿ ಯಾತಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ರಾಮನಗರ ಜಿಲ್ಲೆಯ ಹೆಸರನ್ನ ಇಟ್ಟಾಗ ಈ ವ್ಯಕ್ತಿನೂ MLA ಅಲ್ವಾ, ಅದೇ ಜಿಲ್ಲೆಯವರೇ ಇದ್ರಲ್ವಾ, ಆಗ ಯಾತಕ್ಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ವಿಧಾನಸಭೆಯಲ್ಲಿ ಒಂದು ದಿವಸ ಮಾತಾಡಿದ್ದೆ ನೋಡಲಿಲ್ಲ. ಈ ತೀರ್ಮಾನ ಮಾಡಿದಾಗಲೂ ಅವತ್ತು ಯುನಾನಿಮಸ್ ಆಗಾಯಿತು. ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ, ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ. ಅರ್ಥ ಆಯ್ತಾ? ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ಇದು ನಮ್ಮ ಜಿಲ್ಲೆ, ರಾಮನಗರ ತಾಲೂಕವರು, ನಮ್ಮವರು. ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ಜನರಿಗೆ ಮಾತು ಕೊಟ್ಟಿದ್ದ ಬಂಡೆ. ಬೊಂಬೆ ನಾಡಲ್ಲಿ ಹೇಳಿದ ಮಾತನ್ನು ನಿಜ ಮಾಡಿದ ಡಿಸಿಎಂ ಡಿಕೆ. ಎರಡು 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಪರ್ಧಿಸಿದ್ದ ಕುಮಾರಸ್ವಾಮಿ ಗೆದ್ದು ಲೋಕಸಭೆಯನ್ನ ಪ್ರವೇಶಿಸಿದ್ರು. ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆದಿತ್ತು. ಚುನಾವಣೆಯ ಪ್ರಚಾರದ ವೇಳೆ ಮಾತನಾಡಿದ್ದ ಡಿಕೆ ಶಿವಕುಮಾರ್, ಶೀಘ್ರವೇ ರಾಮನಗರ ಜಿಲ್ಲೆ ಬೆಂಗಳೂರು ಜಿಲ್ಲೆಗೆ ಸೇರುತ್ತೆ, ಹೀಗಾಗಿ ನಿಮ್ಮ ಆಸ್ತಿಯನ್ನ ಮಾರಿಕೊಳ್ಳಬೇಡಿ ಅಂತ ಹೇಳಿದ್ರು. ಅದೇ ರೀತಿ ಈಗ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಅಂದು ಏನು ಹೇಳಿದ್ರು ಅಂತ ನೀವೇ ನೋಡಿ.
ಯಾರು ನಿಮ್ಮ ಮನೆ ಯಜಮಾನಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರದು. ಅದು ನಿಮ್ಮ ಮನೆಯಲ್ಲಿ ನೀವು ಯಾರು ಸೈನ್ ಹಾಕಕ್ ಹೋಗಬಾರ್ದು. ಅವ್ರಿಗೆ ಹೇಳ್ಬೇಕು, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ. ನಾವು ರಾಮನಗರ ಜಿಲ್ಲೆ ಅಂತ ಇರ್ಬೋದು, ಮೂಲತವಾಗಿ ನಾವು ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ಬೆಂಗಳೂರು ವಿಧಾನಸೌಧ ಬೆಂಗಳೂರು ಕೂಡ ನಿಮ್ ಪಾಲಿದೆ, ಇದು ನಿಮ್ ತಲೆಯಲ್ಲಿ. ಹಿಂದಿನಿಂದಲೂ ಹೆಸರು ಬದಲಾವಣೆಗೆ ಎಚ್ಡಿಕೆ ವಿರೋಧ. ನವ ಬೆಂಗಳೂರು ಹೆಸರನ್ನು ವಿರೋಧಿಸಿದ್ದ ದಳಪತಿ. ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಿಸುವ ವಿಚಾರ ಇಂದು ನಿನ್ನೆಯ ಕಥೆಯಲ್ಲ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಉರುಳಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಚನೆಯಾದಾಗ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆಗಿನಿಂದಲೂ ಕುಮಾರಸ್ವಾಮಿ ಹೆಸರು ಬದಲಾವಣೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾಯಿಸ್ತಾರೆ ಅನ್ನೋದನ್ನ ಜನರ ಮುಂದಿಡಲಿ ಅಂತ ಹೇಳಿದ್ರು. ಯಾವಾಗ ಹೆಸರು ಬದಲಾವಣೆಗೆ ಕುಮಾರಸ್ವಾಮಿ ವಿರೋಧ ವ್ಯಕ್ತವಾಯಿತು, ಆಗ ಯಡಿಯೂರಪ್ಪ ಸರ್ಕಾರ ಹೆಸರು ಬದಲಾವಣೆ ವಿಚಾರವನ್ನೇ ಕೈಬಿಟ್ಟಿತ್ತು. ಬಿಎಸ್ವೈ ಸರ್ಕಾರ ರಾಮನಗರಕ್ಕೆ ನವ ಬೆಂಗಳೂರು ಅಂತ ಹೆಸರಿಡಲು ಮುಂದಾಗಿತ್ತು. ಆಗಲೂ ಕುಮಾರಸ್ವಾಮಿ ವಿರೋಧಿಸಿದ್ರು. ಬೆಂಗಳೂರು ಇವೆಲ್ಲ ಹೆಸರುಗಳನ್ನೇ ಬದಲಾವಣೆ ಮಾಡೋದ್ರಿಂದ ಏನೂ ಆಗಲಿಲ್ಲ. ಇವತ್ತು ನಾನು ಕೊಟ್ಟಂಥ ಅನುದಾನಗಳೇನಿದೆ ಆ ಅನುದಾನಗಳನ್ನು ಸರಿಯಾದ ರೀತಿ ಬಿಡುಗಡೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ ನಿಜಕ್ಕೂ ಆ ಒಂದು ಜಿಲ್ಲೆಗೆ ಅವ್ರು ಗೌರವ ಕೊಟ್ಟಾಗ ಅನ್ನೋದು ನನ್ನ ಅಭಿಪ್ರಾಯ. ಯಡಿಯೂರಪ್ಪನವರು ಮತ್ತು ಇಬ್ಬರು ಮಂತ್ರಿಗಳವ್ರ ಜೊತೆಯಲ್ಲಿ ರಾಜಭವನದಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಹೋದಾಗ ಅವ್ರಿಗೆ ಭೇಟಿನೇ ಅವಕಾಶ ಕೊಡದೆ ಪ್ರಧಾನಮಂತ್ರಿಗಳು ರೆಸ್ಟ್ನಲ್ಲಿದ್ದಾರೆ ನಡೀರಿ ಅಂತ ಹೇಳಿ ಆಚೆ ಕಳಿಸಿರ್ತಕ್ಕಂಥ ಒಂದು ಘಟನೆ ಏನಿದೆ, ಇದೆಲ್ಲ ನಾಡಿನ ಜನತೆ ಯೋಚನೆ ಮಾಡಬೇಕಾಗ್ತದೆ ಇಂಥ ವಿಷಯಗಳನ್ನು. ಇವತ್ತು ಯಡಿಯೂರಪ್ಪನವ್ರನ್ನ ನೀವು ನೋಡಿದ್ರೆ ರಾಜಾವಲಿ ಅಂತೀರಿ, ಅಲ್ಲಿ ನೋಡಿದ್ರೆ ಈ ನಿಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮುಂದೆ ಹೆಸರು ಬದಲಾವಣೆ ಮಾಡಿದ ಕೂಡಲೇ ಎಲ್ಲವೂ ಬದಲಾಗಿ ಬಿಡುತ್ತಾ ಅನ್ನೋ ಪ್ರಶ್ನೆಯನ್ನ ಹಲವರು ಎತ್ತುತ್ತಿದ್ದಾರೆ. ವಿಚಿತ್ರ ಅಂದ್ರೆ ಎಷ್ಟೋ ಜಿಲ್ಲೆಗಳ ಹೆಸರು ಬೇರೆಯಾಗಿದ್ದು ಜಿಲ್ಲಾ ಕೇಂದ್ರವೇ ಬೇರೆಯಾಗುತ್ತೆ. ಅಂತ ಸಮಯದಲ್ಲಿ ಜಿಲ್ಲೆಯ ಹೆಸರನ್ನೇ ಜನ ಮರೆತು ಹೋಗಿರ್ತಾರೆ. ಇದೇ ರೀತಿ ರಾಮನಗರ ಜಿಲ್ಲೆಯ ಹೆಸರು ಬದಲಾದರೂ ರಾಮನಗರ ಜಿಲ್ಲಾ ಕೇಂದ್ರವಾಗಿ ಮುಂದುವರಿಯುತ್ತೆ. ಹೀಗಾಗಿ ಯಾವ್ಯಾವ ಜಿಲ್ಲೆಗಳ ಹೆಸರು ಏನಿದೆ, ಆ ಜನ ಜಿಲ್ಲೆಗಳನ್ನ ಹೇಗೆ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಹೆಸರು ಬದಲಾಯಿಸಿದ್ರೆ ನಸೀಬು ಬದಲಾಗಿ ಬಿಡುತ್ತೆ ಅನ್ನೋದು ಸಿನಿಮಾದವರಿಗೆ ಮಾತ್ರ ನಿಜ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಮೂಲ ಹೆಸರು ಮುತ್ತುರಾಜ್. ಆದ್ರೆ ರಾಜ್ಕುಮಾರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಶಿವಾಜಿರಾವ್ ಗಾಯಕ್ವಾಡ್ ಗೊತ್ತಾ ಅಂದ್ರೆ ಯಾರವರು ಅಂತಾರೆ. ಅದೇ ರಜನಿಕಾಂತ್ ಅಂದ್ರೆ ಜನ ಸೂಪರ್ ಸ್ಟಾರ್ ಅಂತಾರೆ. ಕೋಣಿದಲ ಶಿವಶಂಕರ್ ವರಪ್ರಸಾದ್ ಅಂದ್ರೆ ಜನ ಮಿಕ್ಕಿ ನೋಡ್ತಾರೆ. ಅದೇ ಚಿರಂಜೀವಿ ಅಂದ್ರೆ ಮೆಗಾಸ್ಟಾರ್ ಚಿತ್ರ ಕಣ್ಮುಂದೆ ಮೂಡುತ್ತೆ. ಆದ್ರೆ ಜಿಲ್ಲೆಗಳ ಹೆಸರು ಬದಲಾವಣೆ ಮಾಡಿದ್ರೆ ಏನೂ ಆಗೋದಿಲ್ಲ ಅನ್ನೋದಕ್ಕೆ ಹಲವು ಯಾರು ತಕರಾರು ತೆಗೆಯಲ್ಲ. ಅದಕ್ಕೆ ಒಂದು ಹಿನ್ನೆಲೆ ಇದ್ರೆ ಯಾರು ಅದಕ್ಕೆ ಚಕಾರ ಎತ್ತಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮುಂಬೈ ಮತ್ತು ಚೆನ್ನೈ. ಬ್ರಿಟಿಷರು ಭಾರತಕ್ಕೆ ಬಂದ ಬಳಿಕ ಈ ಊರುಗಳು ಹುಟ್ಟಿಕೊಂಡಿದ್ವು. ಇದಕ್ಕೆ ಬ್ರಿಟಿಷರು ತಮಗೆ ಬೇಕಾದ ಹೆಸರು ಕೊಟ್ಟು ಹೋಗಿದ್ರು. ಬ್ರಿಟಿಷರು ಭಾರತ ಬಿಟ್ಟು ಹೋದ ಹಲವು ವರ್ಷಗಳ ಬಳಿಕವೂ ಈ ಹೆಸರುಗಳು ಹಾಗೇ ಇದ್ವು. ಆದ್ರೆ ಕಾಲಕ್ರಮೇಣ ಹೆಸರುಗಳನ್ನ ಬದಲಾಯಿಸಲಾಗಿದೆ.
ಬಾಂಬೆ ಅನ್ನೋದು ಮುಂಬಾ ದೇವಿಯ ಕಾರಣಕ್ಕೆ ಮುಂಬೈ ಆಗಿದೆ. ಜನರು ಸಹ ಆ ಹೆಸರನ್ನ ಒಪ್ಪಿದ್ದಾರೆ. ಅದೇ ಮದ್ರಾಸ್ ಅನ್ನೋದು ಚೆನ್ನೈ ಆಗಿದೆ, ಅದನ್ನ ಕೂಡ ಜನ ಒಪ್ಪಿದ್ದಾರೆ. ಆದ್ರೆ ಇನ್ನೂ ಕೆಲವು ಜಿಲ್ಲೆಗಳ ಹೆಸರು ಬೇರೆಯದ್ದೇ ಇದ್ರೂ ಆ ಹೆಸರುಗಳನ್ನ ಜನ ಒಪ್ಪಿಲ್ಲ. ಅಂತ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಹೆಸರೇ ಬೇರೆ, ಗುರುತೇ ಬೇರೆ. ಹೆಸರು ಬದಲಾದ ತಕ್ಷಣ ಜನರ ಮನಸ್ಸಿನಲ್ಲಿರೋ ಆ ಜಿಲ್ಲೆಯ ಹೆಗ್ಗುರುತು ಬದಲಾಗಲ್ಲ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಉತ್ತಮ ಉದಾಹರಣೆಗಳಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೆಸರಿದ್ರು ಜಿಲ್ಲಾ ಕೇಂದ್ರ ಮಂಗಳೂರು ಆಗಿರೋದ್ರಿಂದ ಮಂಗಳೂರು ಅಂತಲೇ ಗುರುತಿಸಲಾಗುತ್ತೆ. ಇದೇ ರೀತಿ ಉತ್ತರ ಕನ್ನಡ ಅನ್ನೋ ಹೆಸರಿದ್ರು ಜಿಲ್ಲಾ ಕೇಂದ್ರ ಕಾರವಾರ ಆಗಿರೋದ್ರಿಂದ ಕಾರವಾರ ಅಂತ ಕರೆಯಲಾಗುತ್ತೆ. ಕೊಡಗು ಜಿಲ್ಲೆ ಅನ್ನೋ ಹೆಸರಿದ್ರು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿರೋದ್ರಿಂದ ಮಡಿಕೇರಿ ಅಥವಾ ಕೂರ್ಗ್ ಅಂದ್ರೇನೆ ಜನರಿಗೆ ಗೊತ್ತಾಗೋದು. ಇದು ರಾಜ್ಯದ ಕಥೆಯಾದ್ರೆ ನಮ್ಮ ನೆರೆ ರಾಜ್ಯಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇದಕ್ಕೆ ದೊಡ್ಡ ಪರಂಪರೆನೇ ಇದೆ. ನೆಲ್ಲೂರು ಜಿಲ್ಲೆಗೆ ಪೊಟ್ಟಿ ಶ್ರೀರಾಮುಲು ಜಿಲ್ಲೆ ಅಂತಾರೆ, ಆದ್ರೆ ಜನರಿಗೆ ಅದು ಗೊತ್ತಾಗಲ್ಲ. ನೆಲ್ಲೂರು ಅಂದ್ರೆ ಗೊತ್ತಾಗುತ್ತೆ. ಇದೇ ರೀತಿ ಪ್ರಕಾಶಂ ಜಿಲ್ಲೆ ಅನ್ನೋ ಹೆಸರಿದ್ರು ಒಂಗೋಲು ಅಂದ್ರೆ ಜನರಿಗೆ ಸುಲಭವಾಗಿ ಅರ್ಥವಾಗುತ್ತೆ. ಅಲ್ಲೂರಿ ಸೀತಾರಾಮರಾಜು ಅನ್ನೋ ಜಿಲ್ಲೆ ಆಂಧ್ರದಲ್ಲಿದೆ, ಅದರ ಜಿಲ್ಲಾ ಕೇಂದ್ರ ಪದೇರು. ಆದ್ರೆ ಜನರಿಗೆ ವೈಜಾಗ್ ಅಥವಾ ಪೂರ್ವ ಗೋದಾವರಿ ಅಂತ ಹೇಳಿದ್ರೆ ಆ ಜಿಲ್ಲೆ ಯಾವುದು ಅಂತ ಗೊತ್ತಾಗುತ್ತೆ. ಇದೇ ರೀತಿ ಕೃಷ್ಣಾ ಜಿಲ್ಲೆ ಅಂತ ಹೆಸರಿದೆ, ಇದರ ಜಿಲ್ಲಾ ಕೇಂದ್ರ ಮಚಲಿಪಟ್ಟಣಂನಲ್ಲಿದ್ದು ಆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇನ್ನು ಪಲ್ನಾಡು ಅಂತ ಹೆಸರಿನ ಜಿಲ್ಲಾ ಕೇಂದ್ರ ನರಸಾರಾವು ಪೇಟೆಯಲ್ಲಿದ್ದು ಪಲ್ನಾಡು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಡಾಕ್ಟರ್ ಅಂಬೇಡ್ಕರ್ ಕೋನಸೀಮಾ ಅನ್ನೋ ಜಿಲ್ಲೆ ಆಂಧ್ರದಲ್ಲಿದೆ, ಅದರ ಜಿಲ್ಲಾ ಕೇಂದ್ರ ಅಮಲಾಪುರಂನಲ್ಲಿದೆ. ಅಂಬೇಡ್ಕರ್ ಜಿಲ್ಲೆ ಅಂದ್ರೆ ಜನ ಕನ್ಫ್ಯೂಸ್ ಆಗ್ತಾರೆ, ಅದೇ ಅಮಲಾಪುರಂ ಅಂದ್ರೆ ತಕ್ಷಣಕ್ಕೆ ಗುರುತಿಸ್ತಾರೆ. ಅನ್ನಮಯ್ಯ ಜಿಲ್ಲೆ ಅಸ್ತಿತ್ವದಲ್ಲಿದ್ದು ರಾಯಚೋಟಿ ಜಿಲ್ಲಾ ಕೇಂದ್ರವಾಗಿದೆ. ಇಷ್ಟಾದ್ರೂ ಚಿತ್ತೂರು ಅಂದ್ರೆ ಮಾತ್ರ ಜನರಿಗೆ ಗೊತ್ತಾಗುತ್ತೆ. ವೈಎಸ್ಆರ್ ಕಡಪ ಜಿಲ್ಲೆ ಅಂದ್ರೆ ಜನ ಮೆಕ್ಕಿ ನೋಡ್ತಾರೆ, ಅದೇ ಕಡಪ ಅಂದ್ರೆ ಫ್ಯಾಕ್ಷನಿಸಂ ನೆನಪಿಗೆ ಬರುತ್ತೆ. ಶ್ರೀ ಸತ್ಯಸಾಯಿ ಜಿಲ್ಲೆಯ ಜಿಲ್ಲಾ ಕೇಂದ್ರ ಪುಟ್ಟಪರ್ತಿಯಲ್ಲಿದೆ, ಆದ್ರೆ ಇವೆರಡೂ ಯಾರಿಗೂ ಗೊತ್ತಿಲ್ಲ. ಅನಂತಪುರ ಅಂದ್ರೆ ತಕ್ಷಣಕ್ಕೆ ಗೊತ್ತಾಗುತ್ತೆ. ತೆಲಂಗಾಣದಲ್ಲಿ ಕೋಮರಂ ಭೀಮ್ ಅನ್ನೋ ಜಿಲ್ಲೆ ಇದೆ, ಇದರ ಜಿಲ್ಲಾ ಕೇಂದ್ರ ಆಸಿಫಾಬಾದ್ ಇದ್ದು ಆಸಿಫಾಬಾದ್ ಅಂದ್ರೆ ಜನರಿಗೆ ಗೊತ್ತಾಗುತ್ತೆ. ಇದೇ ರೀತಿ ರಾಜನ್ನ ಸಿರಿಸಿಲ್ಲ ಅನ್ನೋ ಜಿಲ್ಲೆಯನ್ನ ಸಿರಿಸಿಲ್ಲ ಅಂದ್ರೆ ಸುಲಭವಾಗಿ ಗುರುತಿಸ್ತಾರೆ. ಜಯಶಂಕರ್ ಭೋಪಾಲಪಲ್ಲಿ ಜಿಲ್ಲೆ ಕೂಡ ಭೂಪಾಲಪಲ್ಲಿ ಅಂತಲೇ ಪ್ರಸಿದ್ಧಿಯಾಗಿದೆ. ಭದ್ರಾದ್ರಿ ಜಿಲ್ಲೆ ಕೊತ್ತಗುಡಂ ಅನ್ನೋ ಹೆಸರಿಂದ ಫೇಮಸ್ ಆಗಿದ್ರೆ ಯಾದಾದ್ರಿ ಭುವನಗಿರಿ ಅನ್ನೋ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ತೆಲಂಗಾಣ ಅಸ್ತಿತ್ವಕ್ಕೆ ಬರೋ ಮುನ್ನವೇ ರಂಗಾರೆಡ್ಡಿ ಅನ್ನೋ ಜಿಲ್ಲೆ ಅಸ್ತಿತ್ವದಲ್ಲಿತ್ತು, ಅದರ ಹೆಸರು ಹೇಳಿದ್ರೆ ಜನ ಅದು ಎಲ್ಲಿದೆ ಅಂತ ಕೇಳ್ತಾರೆ. ಅದೇ ಹೈದರಾಬಾದ್ ಅಂದ್ರೆ ಎಲ್ಲರಿಗೂ ತಟ್ ಅಂತ ನೆನಪಾಗುತ್ತೆ. ಇದೇ ರೀತಿ ಜೋಗುಳಾಂಬ ಅನ್ನೋ ಜಿಲ್ಲೆ ಇದೆ, ಅದರ ಹೆಸರು ಹೇಳಿದ್ರೆ ಏಕೆ ಮಣಿದು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅನ್ನೋ ಹೆಸರಿಟ್ಟಿದೆ. ಇಷ್ಟು ವರ್ಷ ರಾಮನಗರ ಅಂತ ಕರೆಸಿಕೊಂಡಿದ್ದ ಜಿಲ್ಲೆ ಏಕಾಏಕಿ ಬೆಂಗಳೂರು ದಕ್ಷಿಣ ಅಂದ್ರೆ ಜನ ಕನ್ಫ್ಯೂಸ್ ಆಗ್ತಾರೆ. ಇದರಿಂದ ಸರ್ಕಾರಿ ನಾಮಫಲಕಗಳ ಮೇಲೆ ಹೆಸರು ಉಳಿಯುತ್ತೆ, ಸುಮ್ಮನೆ ಬೋರ್ಡ್ಗೆ ಬಳಿಯೋ ಪೇಂಟ್ ವೇಸ್ಟ್ ಆಗುತ್ತೆ ಅಷ್ಟೇ. ಜನರ ಬಾಯಲ್ಲಿ ಎಂದಿಗೂ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯವನು ಅಂತ ಹೇಳಿಸಲಾಗಲ್ಲ. ಯಾರೋ ಡಿಕೆಶಿ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರು ದಕ್ಷಿಣದವ ಅಂತ ಹೇಳಿಕೊಳ್ಳಬಹುದು, ಆದ್ರೆ ಸಾಮಾನ್ಯ ಜನ ಈ ಹೆಸರು ಹೇಳೋಕೆ ಸಾಧ್ಯನಾ? ಡಿಕೆ ಶಿವಕುಮಾರ್ ಇಷ್ಟು ಚಿಕ್ಕ ಲಾಜಿಕ್ ಹೇಗೆ ಮರೆತರೋ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ತಮ್ಮ ಈಗೋ ಎದುರು ಇದು ಮರೆಯಿತ ಅನ್ನೋದಕ್ಕೆ ಅವರೇ ಉತ್ತರ ನೀಡಬೇಕು. ಒಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಠವನ್ನ ಸಾಧಿಸಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಿಯೇ ಮಾಡುತ್ತೇನೆ ಅನ್ನೋ ಶಪಥ ಈಗ ಈಡೇರಿದೆ. ರಾಮನಗರ ಜಿಲ್ಲೆಯ ಜನರಿಗೆ ನೀಡಿದ್ದ ಅವರ ಭರವಸೆ ಈಡೇರಿಸಿದ್ದಾರೆ. ಆದ್ರೆ ಅವರ ಬದ್ಧ ವೈರಿ ಕುಮಾರಸ್ವಾಮಿ ಹೆಸರು ಬದಲಾವಣೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೆಸರು ಬದಲಾವಣೆ ವಿಚಾರದಲ್ಲಿ ಇಬ್ಬರ ನಡುವೆ ಇನ್ನಷ್ಟು ದಿನ ವಾಕ್ಸಮರ ಮುಂದುವರಿಯುವಂತ ಸಾಧ್ಯತೆ ಇದೆ. ಒಕ್ಕಲಿಗರ ನಾಯಕ ಯಾರು ಅನ್ನೋ ವಿಚಾರದಲ್ಲಿ ಕುಮಾರಸ್ವಾಮಿಗೆ ಸೆಡ್ಡು ಹೊಡೆಯಲು ಕೆಲ ಮಟ್ಟಿಗೆ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಈಗ ಜಿಲ್ಲೆಯ ಹೆಸರು ಬದಲಾವಣೆಯಲ್ಲಿ ನಿರ್ಣಾಯಕ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಇಬ್ಬರ ನಡುವಿನ ಗುದ್ದಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.